ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಶಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್ ಭೂತಗ್ರಾಮೇನ ಯುಕ್ತಂ ಯತ್ ತದೇತತ್ ಕೀರ್ತಿತಂ ಮಯಾ ಬ್ರಾಹ್ಮಣಸ್ಯ ತು ಯತ್ ಕೃತ್ಯಂ ತತ್ತೇ ವಕ್ಷ್ಯಾಮಿ ಸಾಂಪ್ರತಂ. ನೀನು ಸೃಷ್ಟಿ ಅದರ ಬಗ್ಗೆ ಕೇಳಿದೆ, ನಾನು ಹೇಳಿದೆ. ಸೃಷ್ಟಿಯಾದ ಜೀವರ ನಡೆ ಏನು ಅನ್ನೋದನ್ನು ಹೇಳಬೇಕಿದೆ. ಅವನ ದೇಹ ಅದಕ್ಕೆ ಸಂಸ್ಕಾರ ಆಗಬೇಕಿರುತ್ತೆ. ಜೀವಕ್ಕೆ ಸಂಸ್ಕಾರ ದೇಹದ ಮೂಲಕ ಆಗಬೇಕು. ಯಾಕೆಂದರೆ ನಾವು ಮಾಡುವ ಮುಂಜಿ ಜೀವಕ್ಕ ಅಂತಂದರೆ ಅಲ್ಲ, ದೇಹಕ್ಕೇನೆ. ನಾವು ಮಾಡುವ ನಾಮಕರಣ ದೇಹಕ್ಕೆ ವಿನಃ ಜೀವಕ್ಕಲ್ಲ. ತಾಯಿಯ ಹೊಕ್ಕಳು ಬಳ್ಳಿಯನ್ನು ಕತ್ತರಿಸುವುದು ಅದು ಜೀವಕ್ಕಲ್ಲ, ದೇಹಕ್ಕೆ. ಹೀಗಾಗಿ ದೇಹಕ್ಕೆ ಆದ ಸಂಸ್ಕಾರ ಆತ್ಮನನ್ನು ಸಂಸ್ಕರಿಸುತ್ತೆ. ಜಾತಕರ್ಮ ಪ್ರಭೃತ್ಯಸ್ಯ ಕರ್ಮಣಾಂ ದಕ್ಷಿಣಾವತಾಂ ಕ್ರಿಯಾ ಸ್ಯಾದಾಸಮಾವೃತ್ತೇಃ ಆಚಾರ್ಯೇ ವೇದಪಾರಗೇ. ಇನ್ನು ಆಸಮಾವೃತ್ತೇಃ ಪೂರ್ತಿಯಾಗಿ ಮುಗಿಬೇಕು. ಮುಗಿಬೇಕು ಅಂತಾದರೆ ಈ ಕ್ರಿಯೆಯಿಂದ ಪಡೆಯಬೇಕಾದ ಆನಂದ ಅದು ಪೂರ್ತಿ ಸಿದ್ಧ ಆಗಬೇಕು. ಅದರಿಂದಾಗಿ ಕ್ರಿಯೆ ದೇಹಕ್ಕೆ ಬೇಕು. ದೇಹಕ್ಕೆ ಯಾಕೆ ಸಂಸ್ಕಾರ ಆಗಬೇಕು ಅಂದರೆ ಕ್ರಿಯೆಯ ಫಲವಾದ ಆನಂದ ಸಿಗಬೇಕು. ಹಾಗೆ ಮಾಡಬೇಕಾದ್ರೆ ಆಚಾರ್ಯ ಅಂತ ಏನಿದ್ದಾನೆ ಅವನು ವೇದ ಪಾರಂಗತನಾಗಿರಬೇಕು. ಅಂದರೆ ಪುರೋಹಿತರು ಅವರು ವೇದದ ಅರ್ಥವನ್ನು ಮಾಡಿಕೊಂಡು ಅವರೇನು ಮಾಡಿಸ್ಬೇಕು, ಕ್ರಿಯೆಯನ್ನು ಮಾಡಿಸ್ಬೇಕು. ನಮಗೆ ಇವತ್ತು ಏನು ಬೇಕಾಗಿರೋದು, ಮಾಡುವ ಕ್ರಿಯೆಯಲ್ಲಿ ಬಳಸುವ ಮಂತ್ರಗಳ ಅರ್ಥ, ಅದು ಬೇಕಾಗಿರೋದು. ನಾವು ಆಚಾರ್ಯರೇ ನಮಗೆ ಅರ್ಥವನ್ನು ಹೇಳಿ ಅಂತಂದರೆ ಅವರು ನೋಡ್ತಾರೆ, ಮಾಡ್ತಾರೆ, ಅಂಥವರು ಸಿಗುತ್ತಾರೆ. ನಾವು ಹೇಳಬೇಕಷ್ಟೇ ಅವರಿಗೆ. ಯಾಕೆಂದರೆ ಒಂದು ವೇದದಲ್ಲಿ ಬರುತ್ತೆ, ಹೋತರನುಬ್ರೂಹೀತಿ ಕೇಚಿದ್ ಬ್ರೂಯುಹು. ಎಲೈ ಪುರೋಹಿತನೇ, ನೀನು ಹೇಳುವ ಮಂತ್ರದ ಅರ್ಥ ಏನಾದರೂ ತಿಳಿದಿದೆಯಾ ಅಂತ ಕೆಲವರಾದರೂ ಕೇಳ್ತಾರೆ ಕಣಪ್ಪ. ಅವ್ರಿಗಾಗಿ ಆದರೂ ಓದು, ಅರ್ಥವನ್ನು ತಿಳ್ಕೋ. ಅಂದರೆ ಅಷ್ಟು ದುರ್ಲಭ ಅಂತ. ತಾವು ಹೇಳುವ ಮಂತ್ರದ ಅರ್ಥ ತಿಳಿದ ಪುರೋಹಿತರು ಅಷ್ಟು ದುರ್ಲಭ. ಆವಾಗ ಪುರೋಹಿತರು ಹಾಗೆ ಅಧ್ಯಯನ ಮಾಡಿರ್ತಾ ಇದ್ರು. ಅಧೀತ್ಯ ವೇದಾನಖಿಲಾನ್ ಗುರು ಶುಶ್ರೂಷಣೆ ರತಃ ಗುರುಣಾಂ ಅನೃಣೋ ಭೂತ್ವಾ
ಸಮಾವರ್ತೇತ ಯಜ್ಞವಿತ್. ಇದು ಬ್ರಾಹ್ಮಣನೋರ್ವ ಪುರೋಹಿತನನ್ನ ಎಲ್ಲಿ ಅವಲಂಬಿಸಬೇಕಾಗತ್ತೆ ಅನ್ನೋದರ ಬಗೆಗಿನ ವಿವರಣೆ. ಈ ನಮ್ಮ ಪುರೋಹಿತರನ್ನ ಕ್ರಿಶ್ಚಿಯಾನಿಟಿಯ ಪ್ರೀಸ್ಟ್ ಅಂತ ಅಂದ್ಕೊಂಡ್ಬಿಟ್ಟು ಪುರೋಹಿತಶಾಹಿ ಪ್ರೀಸ್ಟಿಸಮ್ ಅಂತ ಒಂದು ವರ್ಡ್ ಕಾಯಿನ್ ಮಾಡಿಬಿಟ್ಟಿದ್ದಾರೆ. ವಸ್ತುತಃ ನಮ್ಮ ಪುರೋಹಿತರಿಗೂ ಅಲ್ಲಿಯ ಪ್ರೀಸ್ಟ್ಗೂ ಅರ್ಥಾತ್ ಸಂಬಂಧ ಇಲ್ಲ. ನಾವು ಇಲ್ಲಿ ಪುರೋಹಿತರು ಅಂದರೆ ಯಜಮಾನನಿಗೆ ಅಸಿಸ್ಟೆಂಟ್ಸು. ಸತ್ಯ ಹೇಳಬೇಕು ಅಂದರೆ ನಾವು ಯಜಮಾನರು ತಲೆ ಮೇಲೆ ಕೂತಿಲ್ಲ ಕಣ್ರಿ. ನೂರಾರು ವರ್ಷಗಳಿಂದ ಬ್ರಾಹ್ಮಣರು ಪುರೋಹಿತಶಾಹಿ ವೈದಿಕ ಶಾಹಿಯಲ್ಲಿ ನಮ್ಮನ್ನ ಆಳ್ತಾ ಇದ್ದಾರೆ ಅಂತೆಲ್ಲ ಬೊಬ್ಬಿಡುತ್ತಾರೆ. ಅದಕ್ಕೆ ಸಂಬಂಧವೇ ಇಲ್ಲ. ವಸ್ತುತಃ ಅವರ ಪ್ರೀಸ್ಟ್ಗೂ ನಮ್ಮ ಪುರೋಹಿತರಿಗೂ ಸಂಬಂಧವೇ ಇಲ್ಲ. ಆ ಶಬ್ದ ಒಂದು ಸ್ವಲ್ಪ ಒಂದೇ ಥರ ಕೇಳುತ್ತೆ, ಪ್ರೀಸ್ಟ್ ಮತ್ತು ಪುರೋಹಿತ ಅಂತ. ಅವರಲ್ಲಿಯೂ ನಾಮಕರಣ ಮಾಡ್ಲಿಕ್ಕೆ ಬೇಕು, ಮದುವೆ ಮಾಡ್ಲಿಕ್ಕೆ ಬೇಕು, ಆಯ್ತೆ ಬ್ಯಾಪ್ಟಿಸಮ್ ಅಂತ, ದೀಕ್ಷಾ ಸ್ನಾನ, ಬ್ಯಾಪ್ಟಿಸ್ಟ್. ಈ ಮೊದಲು ಕನ್ನಡ ಭಾಷೆಯಲ್ಲಿ ಅನುವಾದ ಆಗುವಾಗ ಅವರು ಹೊಸ ಪ್ರಯೋಗ ಮಾಡ್ತಾ ಇದ್ರು. ಬಾಸೆಲ್ ಮಿಷನ್ ಪ್ರೆಸ್ ಅಂತ ಮಂಗಳೂರಲ್ಲಿ ತೆಗೆದಿದ್ದು ಅದಕ್ಕಾಗಿ, ಕ್ರಿಶ್ಚಿಯಾನಿಟಿಯ ಒಂದು ಪ್ರಸಾರಕ್ಕಾಗಿ. ಅವರು ಮೊದಲು ಕನ್ನಡ ಪುಸ್ತಕಗಳನ್ನು ಪ್ರಕಟ ಮಾಡ್ತಾ ಇದ್ರು. ಅವರು ಮೊದಲು ದ ಬ್ಯಾಪ್ಟಿಸ್ಟ್ ಅಂದರೆ ಅಭಿಷೇಕಪ್ಪನವರು ಅಂತ ಅನುವಾದ ಮಾಡ್ತಾ ಇದ್ರು. ದ ಬೂನ್ ವರದಪ್ಪನವರು ಹಾಗೆ ಅನುವಾದ ಮಾಡ್ತಾ ಇದ್ರು ಅವರು. ಹಾಗೆ ಅವರು ಪ್ರೀಸ್ಟ್ ಅನ್ನೋದನ್ನ ಪುರೋಹಿತ ಅಂತ ಅನುವಾದ ಮಾಡಿದ್ರು. ಎಲ್ಲರೂ ಅದನ್ನ ತಲೆ ಮೇಲೆ ಇಟ್ಕೊಂಡ್ರು. ಇದು ನಮ್ಮ ಸಮಸ್ಯೆ. ಆಯ್ತಾ? ಈ ಹಿನ್ನೆಲೆಯಲ್ಲಿ ನಮ್ಮ ಪುರೋಹಿತರು ಸಂಸ್ಕಾರಗಳನ್ನು ದೇಹಕ್ಕೆ ಮಾಡಲಿಕ್ಕೆ ಯಜಮಾನನಿಗೆ ಅಸಿಸ್ಟೆಂಟ್ ಆಗಿ ಇರ್ತಾರೆ. ಮಂತ್ರಗಳನ್ನು ಹೇಳೋದು, ಕ್ರಿಯೆಗಳನ್ನು ಮಾಡಿಸೋದು ಅಂತ ಈಗ ಇದ್ರೂ ಅಧಿಕಾರವಾಣಿಯಿಂದ ಅಲ್ಲ, ಅಸಿಸ್ಟೆಂಟ್ ಆಗಿಯೇ ಇರ್ತಾರೆ. ಅವತ್ತೂ ಮೊದಲಿಂದ ಆದವರು ಅದೇ ಅಸಿಸ್ಟೆಂಟ್ಸೇ ಪುರೋಹಿತರು, ಇವತ್ತು ಅಸಿಸ್ಟೆಂಟ್ಸೇ. ಯಜಮಾನನ ಕ್ರಿಯೆ ನಡಿಲಿಕ್ಕೆ ಅವನಿಗೆ ಅಸಿಸ್ಟ್ ಮಾಡಲಿಕ್ಕೆ ಇರ್ತಾರವರು. ಇದು ವಾಸ್ತವ. ಹೀಗಾಗಿ ನಮ್ಮ ಪ್ರೀಸ್ಟ್ ಅವರ ಪುರೋಹಿತ ಅಲ್ಲ, ನಮ್ಮ ಆಚಾರ್ಯ ಅವರ ಪ್ರೀಚರ್ ಅಲ್ಲ. ಇರ್ಲಿ, ಒಬ್ಬ ಬ್ರಾಹ್ಮಣನಾದವನು ಹೇಗೆ ಬೆಳೆಯೋದು ಅಂತ ಇತ್ತು ಆವಾಗ. ಅಧೀತ್ಯ ವೇದಾನಖಿಲಾನ್, ವೇದಗಳನ್ನು ಅಧ್ಯಯನ ಮಾಡಬೇಕು. ಆ ವೇದಗಳ ಅಧ್ಯಯನ ಗುರು ಶುಶ್ರೂಷಣೇರತಃ, ಗುರುಗಳ ಸೇವೆ ಮಾಡ್ತಾ. ಗುರುಗಳ ಸೇವೆ ಯಾಕೆ ಮಾಡಬೇಕು ಅಂದರೆ ವಿನಯ ಇರಲಿಕ್ಕೆ. ಸೇವೆ ಮಾಡಿದವರಿಗೆ ವಿನಯ, ಸೌಶೀಲ್ಯ ಮತ್ತು ಒಂದು ಕ್ರಿಯೆಯ ಕಷ್ಟ, ಬೇರೆ ಕಷ್ಟಪಡುವವರ ಮೇಲೆ ದಯೆ, ಕಷ್ಟಪಡೋದನ್ನು ಗುರುತಿಸೋದು, ಇವುಗಳೆಲ್ಲ ಬಂದ್ಬಿಡುತ್ತೆ. ಯಾರಿಗೆ ಗುರು ಶುಶ್ರೂಷೆ ಇರೋದಿಲ್ಲ ಅವರಿಗೆ ವಿನಯ ಬರೋದು ಕಷ್ಟ ಇದೆ. ಯಾಕಪ್ಪ ಗುರು ಶುಶ್ರೂಷೆ ಮಾಡಿಸ್ತಾರೆ? ಗುರುಗಳಿಗೇನು ಅವ್ರು ಕೆಲಸ ಮಾಡ್ಕೊಳ್ಳಿಕ್ಕೆ ಬರಲ್ವೇ? ಆಗತ್ತೆ, ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಮಾಡ್ಕೊಂಡ್ಬಿಡ್ತಾರೆ ಅವರು. ಆದರೆ ಸೇವೆ ಮಾಡೋದು ಯಾಕೆ ಅಂತಂದರೆ ಆ ವಿನಯ, ಜ್ಞಾನದ ಕಡೆಗಿನ ನಿಷ್ಠೆ ಶಿಷ್ಯನದ್ದು, ಅದೆಲ್ಲ ಗೊತ್ತಾಗಬೇಕು ಅಂತಂದರೆ ಸೇವೆ ಮಾಡಬೇಕು. ಅದಕ್ಕಾಗಿ ಸೇವೆಯೇ ವಿನಃ ಇನ್ನೇನೂ ಅಲ್ಲ. ಗುರುಣಾಂ ಅನೃಣೋ ಭೂತ್ವಾ, ವಿದ್ಯಾಭ್ಯಾಸ ಮಾಡಿಸಿದ ಮೇಲೆ ಗುರುಗಳು ಕೇಳುವುದನ್ನು ತಂದು ಕೊಡಬೇಕು. ಸಮಾವರ್ತೇತ ಯಜ್ಞವಿತ್,
ಆಮೇಲೆ ಏನು ಮಾಡಬೇಕು? ಸಮಾವರ್ತೇತ. ಸಮಾವರ್ತನ ಅಂತ ಹೇಳಿದ್ರೆ ಎರಡು ಕ್ರಿಯೆ ಇದೆ. ಒಂದು ಸ್ನಾತಕ, ಆಮೇಲೆ ಸಮಾವರ್ತನ. ಸ್ನಾತಕ ಅಂತ ಹೇಳಿದ್ರೆ ಪರಿಮಳಭರಿತವಾದ ನೀರಿನಿಂದ ಸ್ನಾನ ಮಾಡೋದು ಅವತ್ತು ಶುರು, ಅದಕ್ಕಿಂತ ಮೊದಲು ಇಲ್ಲ. ಪರಿಮಳ ಭರಿತವಾದ ವಸ್ತುವನ್ನು ಸ್ವೀಕಾರ ಮಾಡೋದು, ಅದರಿಂದ ಹಲ್ಲುಜ್ಜೋದು ಅವತ್ತಿನಿಂದ ಶುರು. ಅಲ್ಲಿ ತನಕ ಹಲ್ಲು ಶುಚಿಯಾಗಿರಬೇಕು ಅನ್ನೋದು ಕರೆಕ್ಟು, ಆದರೆ ಮುಖದಿಂದ ಪರಿಮಳ ಹೊಮ್ಮಬಾರದು, ಮೈಯಿಂದ ಪರಿಮಳ ಹೊಮ್ಮಬಾರದು, ಕೊಳೆ ಇರಬಾರದು, ಆದರೆ ಮೈಯಿಂದ ಪರಿಮಳ ಹೊಮ್ಮಬಾರದು. ಹೀಗೊಬ್ಬ ವಿದ್ಯಾರ್ಥಿ ಇರಬೇಕು. ಉಗುರು ಬಿಟ್ಟಿರಬೇಕು. ಉಗುರನ್ನು ಸ್ವೇಚ್ಛೆಯಾಗಿ ಕತ್ತರಿಸುವ ಹಾಗಿಲ್ಲ. ತಲೆಗೂದಲನ್ನು ಚಂದ ಮಾಡಿ ಅಲಂಕಾರ ಮಾಡಿಕೊಳ್ಳಿಕ್ಕಿಲ್ಲ. ವಿದ್ಯಾರ್ಥಿ ದಶೆಯಲ್ಲಿ ಅದನ್ನು ಮಾಡಲಿಕ್ಕಿಲ್ಲ. ಆದರೆ ಇವಾಗ ಅದು ಮಾಡೋದೇ ಅದನ್ನು ವಿದ್ಯಾರ್ಥಿ ದಶೆಯಲ್ಲಿ ಅಲ್ಲ. ಅವರು ವಿದ್ಯೆಗೆ ಅರ್ಥಿಗಳಾಗಿಯೂ ಇರೋದಿಲ್ಲ, ಉದ್ಯೋಗಾರ್ಥಿಗಳಾಗಿ ಅದನ್ನು ಓದ್ತಾರೆ. ಅದರಿಂದಾಗಿ ಅವಾಗಿನ ಕಾಲದಲ್ಲಿ ವಿದ್ಯಾರ್ಥಿ ಚಂದ ಮಾಡಿ ಸ್ನಾನ ಮಾಡೋದು ಅದು ಒಂದು ಸಮಾವರ್ತನ. ಇನ್ನೊಂದು, ಗುರುಕುಲದಲ್ಲಿ ಯಾವ ಸುದ್ದಿಯೂ ಮುಟ್ತಾ ಇರಲ್ಲ. ಅದರಿಂದಾಗಿ ಮೃತ ಶೌಚ ಎಲ್ಲ ಗೊತ್ತೇ ಆಗಿರಲ್ಲ. ಮಹಾಗುರು ಬಿಟ್ರೆ, ಮಹಾಗುರುಗಳು ಅಂದರೆ ತಂದೆ ತಾಯಿಗಳು, ತಂದೆ ತಾಯಿಗಳು ಬಿಟ್ರೆ ಇನ್ಯಾರು ಹೋದ್ರೂ ಗೊತ್ತಾಗ್ತಾ ಇರಲಿಲ್ಲ. ಅವನಿಗೆ ಮೃತಕ ಇಲ್ಲ. 12 ವರ್ಷ ನಿರಂತರ ಅಧ್ಯಯನ, ಅನಧ್ಯಾಯ ಬಿಟ್ರೆ ನಿರಂತರ ಅಧ್ಯಯನ. ಅವಾಗ ಸಹಜವಾಗಿ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ಮುಗಿಸಿ 12 ವರ್ಷದ ಅಧ್ಯಯನ ಆದ ಮೇಲೆ ಅವರೆಲ್ಲರ ನೆನಪಿನಲ್ಲಿ 2 ದಿವಸ 3 ದಿವಸ ಮೃತ ಶೌಚಕ್ಕೆ ಕೂಡ್ಲಿಕ್ಕೆ ಮನೆಗೆ ಬಂದು ಸಮಾವರ್ತನ ಮಾಡಿಕೊಂಡು, ಅಥವಾ ಗುರುಕುಲದಲ್ಲೇ ಸಮಾವರ್ತನಗೈದು ಆಮೇಲೆ ಮದುವೆಗೆ ಸಿದ್ಧತೆ. ಇವತ್ತು ಅದನ್ನು ಸೋಳು ಮುಂಜಿವಿ ಅಂತ ಏನೋ ಕರೀತಾರೆ. ಸಮಾವರ್ತನೆಯನ್ನ ಸೋಳ ಮುಂಜಿವಿ ಅಂತ. ಸಮಾವರ್ತನೆಗೂ ಸೋಳ ಮುಂಜಿವಿಗೂ ಸಂಬಂಧವೇ ಇಲ್ಲ ಇವತ್ತು. ಯಾಕೆಂದ್ರೆ ಆ ಸಮಾವರ್ತನೆಯ ಸಂದರ್ಭದಲ್ಲಿ ಉಪನಿಷದ್ ವ್ರತ ಅಂತ ಒಂದಿರುತ್ತೆ, ಗೋದಾನ ಅಂತ ಒಂದಿರುತ್ತೆ, ಮಹಾನಾಮ್ನಿ ವ್ರತ ಅಂತ ಒಂದಿರುತ್ತೆ. ಇವುಗಳನ್ನೆಲ್ಲ ಪೂರೈಸಿ ಗೃಹಸ್ಥ ಜೀವನಕ್ಕೋ ಸನ್ಯಾಸಕ್ಕೋ ಸಿದ್ಧ ಆಗಬೇಕು. ಅವನಿಗೇನು ಮನಸ್ಸು ಬರುತ್ತೋ ಹಾಗೆ. ಇದು ಕ್ರಮ ಇದ್ದದ್ದು. ಆಚಾರ್ಯೇಣಾಭ್ಯನುಜ್ಞಾತಃ ಚತುರ್ಣಾಮೇಕಮಾಶ್ರಮಂ ಆವಿಮೋಕ್ಷಾಚ್ಛರೀರಸ್ಯ ಸೋನಿತಿಷ್ಠೇದ್ಯಥಾ ವಿಧಿ. ಆಚಾರ್ಯರಿಂದ ಅನುಮತಿ ಪಡೆದು 4 ಆಶ್ರಮಗಳಲ್ಲಿ ಯಾವುದೋ ಒಂದು ಆಶ್ರಮದಲ್ಲಿ ಇರಬೇಕು. ಅಲ್ಲ, ವರ್ಣದ ಬಗ್ಗೆ ಏನೋ ನಿಮ್ಮ ಕೋಪ ಇರಲಿ, ಆಶ್ರಮದ ಬಗ್ಗೆ ಯಾಕ್ರಿ? ಅದೇನೋ ಅರ್ಥವೇ ಆಗಲ್ಲ. ವರ್ಣಾಶ್ರಮ ಅದು ಒಂದು ಉಚಿತವಾದ ಪದ. ಅದು ವರ್ಣಾಶ್ರಮ ನೀತಿಯನ್ನ ಹೇಳುವ ಮನುಸ್ಮೃತಿಗೆ ಧಿಕ್ಕಾರ, ಅದಕ್ಕೆ ಬೆಂಕಿ ಹಚ್ಚುತ್ತೇವೆ ಅಂತೆಲ್ಲ ಹೇಳ್ತಾರೆ. ಆಶ್ರಮ ಅದೇನು ಮಾಡಿತ್ತೋ, ಒಂದೋ ನೈಷ್ಠಿಕ ಬ್ರಹ್ಮಚರ್ಯದಲ್ಲಿ ಇರ್ತಾನೆ, ಅಂದರೆ ಅವನು ಮೊದಲಿದ್ದದ್ದು ಕಂಟಿನ್ಯೂ ಆಗತ್ತೆ. ಒಂದೋ ಗೃಹಸ್ಥನಾಗ್ತಾನೆ, ಒಂದೋ ಸನ್ಯಾಸಿ ಆಗ್ತಾನೆ. ಆ ಗೃಹಸ್ಥನದ್ದೇ ಇನ್ನೊಂದು ಮುಂದುವರಿದದ್ದು ವಾನಪ್ರಸ್ಥ. ಇದು ಇರುವಂಥದ್ದು. ಅದ್ರ ಮೇಲೆ ಅದು ಏನು ಸಿಟ್ಟೋ ದೇವರಿಗೆ ಗೊತ್ತು. ಅದು ಇವಾಗ ಯಾರು ಮಾಡ್ತಾನೋ ಇಲ್ಲ. ಅಲ್ಲ, ಯಾವ ವರ್ಣದಲ್ಲೂ ಯಾರು ಇಲ್ಲ, ಅದು ಬೇರೆ. ಈಗ ನಾವು ಜಾತಿಯಿಂದ ಬ್ರಾಹ್ಮಣರು ಅಂತೀವಿ, ಬ್ರಾಹ್ಮಣರಿದೇವಾ? ಇಲ್ಲ. ಬೇರೆ ಏನೇನೋ ಉದ್ಯೋಗಗಳನ್ನು ಮಾಡ್ಕೊಂಡಿದ್ದೀವಿ. ಇದೊಂದು ವಿಪ್ಲವ. ಆದರೂ ವರ್ಣದ ಮೇಲೆ ಕಿಡಿಕಾಡ್ತಾರೆ, ಆಶ್ರಮದ ಮೇಲೆ ಕಿಡಿಕಾಡ್ತಾರೆ. ಸಾಮಾಜಿಕವಾಗಿ ಒಟ್ಟು ಇದ್ದದ್ದನ್ನು ಬಿಡಿಬಿಡಿಯಾಗಿ ಮಾಡಿ ಅವರ ವಲಯದಲ್ಲಿ, ಅವರ ಒಂದು ಗುಂಪಿನಲ್ಲಿ ಅವರಿದ್ದಾರೆ.
ಈಗ ಬ್ರಾಹ್ಮಣರದೊಂದು ಗುಂಪು, ಅಲ್ಲಿ ಆಡಳಿತ ನಡೆಸೋರಿದ್ದಾರೆ, ಜ್ಞಾನದಿಂದ ಬದುಕೋರಿದ್ದಾರೆ, ವ್ಯಾಪಾರ ಮಾಡೋರಿದ್ದಾರೆ, ಸರ್ವಿಸ್ ಸೆಕ್ಟರಲ್ಲಿರೋರಿದ್ದಾರೆ, ಅಷ್ಟೇ. ಹಾಗೆ ಕ್ಷತ್ರಿಯರಲ್ಲಿ, ಹಾಗೆ ವೈಶ್ಯರಲ್ಲಿ. ಜಾತಿ ಬೇರೆ ವರ್ಣ ಬೇರೆ ಅಂತ ಹೇಳೋದೇ ಅದಕ್ಕೆ. ಜಾತಿಗೂ ವರ್ಣಕ್ಕೂ ಸಂಬಂಧ ಇಲ್ಲ. ಇವತ್ತಿನ ಪರಿಸ್ಥಿತಿ ನೋಡಿದ್ರೂ ಕೂಡ ಅದೇ. ಅದರಿಂದಾಗಿ ಈಗ ಜಾತಿ ಪದ್ಧತಿ ಇದೆ, ಅದು ಸರ್ಕಾರೀಕೃತವಾಗಿದೆ. ವರ್ಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ವರ್ಣ ಅಂದರೆ ಜಾತಿ ಅಲ್ಲ. ಇನ್ನು ಆಶ್ರಮ ಏನು ಪ್ರಾಬ್ಲಮ್ ಆಯಿತು ಅಂದರೆ, ಅವರಿಗೆ ಆಶ್ರಮ ಅಂದರೆ ಅವರು ಒಂದು ಗುರೂಜಿ ಇರುವ ಕಟ್ಟಡ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ಆಶ್ರಮ ಅಂದರೆ ಒಂದು ಕ್ರಿಯಾಕಲಾಪ ಅಂತ ಹೇಳಿ ಅವ್ರಿಗೆ ತಲೆಯಲ್ಲಿ ಇಲ್ಲ. ಅವರಿಗೆ ಹೇಗೆ ಅಂತಂದರೆ, ಒಂದು ರೀತಿ ಈ ಪ್ರಗತಿಪರ ಸ್ವಾಮಿಗಳು ಅಂತ ಇದ್ದಾರೆ, ಅವರು ಸನ್ಯಾಸಾಶ್ರಮದಲ್ಲಿ ಇದ್ದುಬಿಟ್ಟು ಆಶ್ರಮ ವಿರೋಧ ಮಾಡ್ತಾ ಇದ್ದಾರೆ. ಏನು ಅದ್ಭುತವಾದ ತಲೆ ಅವರದು. ಅವ್ರಿಗೊಂದು ದೊಡ್ಡ ನಮಸ್ಕಾರ. ಇನ್ಫ್ಯಾಕ್ಟ್ ಈಗ ತೊಂದರೆಯಲ್ಲಿ ಇರೋದು ಗೃಹಸ್ಥಾಶ್ರಮ. ತೊಂದರೆಯಲ್ಲಿರೋದೇ ಗೃಹಸ್ಥಾಶ್ರಮ. ಯಾಕೆ ಅಂತಂದರೆ, ಈ ಲಿವ್ ಇನ್ ರಿಲೇಷನ್ಶಿಪ್ಪು ಇವುಗಳೆಲ್ಲ ಬಂದು ಆ ಒಂದು ತಾಳ್ಮೆ ಇತ್ಯಾದಿಗಳಿಲ್ಲ. ಕೇವಲ ಸುಖ ಮಾತ್ರ ಬೇಕು ಅಂತನ್ನುವ ಬಯಕೆ. ನಾನು ಮದುವೆ ಆಗಿದ್ದೇನೆ, ಯಾಕೆ? ನಾನು ಹುಡುಗನ ಜೊತೆಗೆ ಮದುವೆ ಆಗಿಲ್ಲ, ಸುಖದ ಜೊತೆಗೆ ಮದುವೆ ಆಗಬೇಕು, ಅನುಕೂಲಗಳ ಜೊತೆಗೆ ಮದುವೆ ಆಗಬೇಕು ಅಂತ ಹುಡುಗಿಯರಿಗೆ. ಇವರಿಗೆ ಹುಡುಗರಿಗೂ ಕೂಡ ಅಷ್ಟೇ, ಅವರು ಏನು ಕಡಿಮೆ ಇಲ್ಲ. ನಾವು ಸೌಂದರ್ಯದ ಜೊತೆಗೆ, ಸುಖೋಪಭೋಗದ ಜೊತೆಗೆ, ಸೋಷಿಯಲ್ ಸ್ಟೇಟಸ್ಸಿನ ಜೊತೆಗೆ ಮದುವೆ ಆಗ್ತಾ ಇರೋದು, ಹುಡುಗಿ ಅಲ್ಲ. ಅವರಿಗೆ ಹುಡುಗಿಯ ರೂಪದಲ್ಲಿ ಕಾಣೋದು ಹಾಗೆ, ಇವರಿಗೆ ಹುಡುಗನ ರೂಪದಲ್ಲಿ ಕಾಣೋದು ಸೆಕ್ಯೂರಿಟಿ, ಪ್ರಾಪರ್ಟಿ ಇತ್ಯಾದಿಗಳು. ಅದರಿಂದಾಗಿ ಅವನು ಸ್ವಭಾವ ಇಷ್ಟ ಆಗಲಿಲ್ಲ ಅಂದರೆ ಅವನನ್ನು ಬಿಟ್ಟುಬಿಡ್ಬಹುದು ಅನ್ನುವ ಸೇಫ್ ಝೋನಿನಲ್ಲಿರಲಿಕ್ಕೆ ಲಿವ್ ಇನ್ ರಿಲೇಷನ್ಶಿಪ್ ಇರೋದು. ಅದು ಈ ಫಿಲಮ್ಗಳು ಯದ್ವಾ ತದ್ವಾ ತೋರಿಸತ್ವಾ, ಮನೋಹರವಾಗಿ ತೋರಿಸುತ್ತೆ, ಅವ್ರಿಗೆ ಮುಗಿದೇ ಹೋಯಿತು, ಇದು ಸುಖವೇ ಇರುತ್ತೆ ಅಂತ. ವಸ್ತುತಃ ವಾಸ್ತವ ಹಾಗಿಲ್ಲ. ಆದರೆ ಅದು ಆಮೇಲೆ ಅರ್ಥ ಆಗುತ್ತೆ. ಹೇಳೋರು ಯಾರು? ಆಮೇಲೆ ಆ ಕಳೆದು ಹೋದ ಸಮಯವನ್ನು ಯಾವನು ಕೂಡ ಕೊಡ್ಲಿಕ್ಕಾಗಲ್ಲ. ಇದು ಇರೋವಂಥದ್ದು ಇದು. ಅದರಿಂದಾಗಿ ಆ ಚತುರ್ಣಾಮೇಕಂ ಆಶ್ರಮವನ್ನು ಯಾಕೆ ಅವರು ಇದು ಮಾಡ್ತಾರೆ? ಸ್ವೇಚ್ಛಾಚಾರಕ್ಕೆ ವಿರೋಧಿ ಅಂತ. ಮದುವೆ ಅನ್ನೋದೊಂದು ಬಂಧನಕ್ಕೆ ಬಿದ್ದರೆ ನಿಮಗೆ ಇಷ್ಟವಾಗುವ ಇಷ್ಟವಾಗದ ಎಲ್ಲವನ್ನ ಅನುಭವಿಸ್ಕೊಂಡು ಹೋಗಬೇಕು. ಮದುವೆ ಆದ ಗಂಡಿನಲ್ಲಿ ಒಬ್ಬ ಹುಡುಗಿ ಒಬ್ಬ ಹುಡುಗನನ್ನು ಮದುವೆ ಆಗ್ತಾಳೆ. ಆ ಹುಡುಗನ ಪರಿಸರ ಬೇರೆ ರೀತಿಯಿಂದ ಇರುತ್ತೆ. ಅವನಲ್ಲಿ ಇಷ್ಟವಾದದ್ದನ್ನು ಎರಡನ್ನೂ ಕೂಡ ಸಹಿಸ್ಕೊಂಡು ಹೋಗಬೇಕಾಗತ್ತೆ. ಇಷ್ಟವಾದದ್ರಿಂದ ಆನಂದ ಪಡಬೇಕು, ಇಷ್ಟವಾಗದೇ ಇರೋದನ್ನು ಸಹಿಸ್ಕೋಬೇಕು. ಎರಡೇ ದಾರಿ ಇರೋದು. ಹಾಗೆ ಹುಡುಗನಿಗೂ ಅಷ್ಟೆ. ಹುಡುಗಿಯಲ್ಲಿ ಅವಳು ಬೇರೆ ಪರಿಸರದಿಂದ ಬಂದಿರ್ತಾಳೆ, ಅವಳು ಬೇರೆ ಊರಿಂದ ಬಂದಿರ್ತಾಳೆ. ಅವಳ ತಲೆಯಲ್ಲಿರುವ ಸುಖದ ದುಃಖದ ಎಂಜಾಯ್ಮೆಂಟಿನ ಕಲ್ಪನೆಗಳೇ ಬೇರೆ. ಅವಳಲ್ಲಿ ಇಷ್ಟವಾಗಿದ್ದನ್ನು ಹಿಡ್ಕೊಳ್ಬೇಕಾಗತ್ತೆ, ಇಷ್ಟವಾಗದೇ ಇರೋದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಎಲ್ಲ ಸಂದರ್ಭದಲ್ಲಿ ಇರುವಂತಹ ಗೃಹಸ್ಥಾಶ್ರಮದಲ್ಲಿ ಇರುವ ಕಮಿಟ್ಮೆಂಟ್. ಇದೆಲ್ಲವನ್ನು ಮರೆತು ಇಷ್ಟಾನಿಷ್ಟದರ ಆಚೆಗೆ ಒಂದು ಕರ್ತವ್ಯ ಅಂತ ಇರ್ತಾ ಇತ್ತು. ಅದು ಸ್ವೇಚ್ಛಾಚಾರಕ್ಕೆ ಪ್ರತಿಬಂಧಕ. ಅದರಿಂದಾಗಿ ಏನು ಮಾಡಿದ್ರು? ಅದು ಬೇಡ ಅಂದರು. ಆದರೆ ಶಾಸ್ತ್ರ ಏನು ಹೇಳ್ತಾ ಇದೆ ಅಂತಂದರೆ, ಚತುರ್ಣಾಂ ಏಕಮಾಶ್ರಮಂ ಆವಿಮೋಕ್ಷಾತ್ ಶರೀರಸ್ಯ. ಶರೀರ ಬಿಡುವ ತನಕ ಯಾವ ಆಶ್ರಮವನ್ನು ಆಶ್ರಯಿಸಿದೆಯೋ ಅದೇ ಆಶ್ರಮದಲ್ಲಿ ಇರಬೇಕು. ಚತುರ್ಣಾಂ 4 ಆಶ್ರಮಗಳಲ್ಲಿ ಏಕಮಾಶ್ರಮಂ ಒಂದೇ ಆಶ್ರಮದಲ್ಲಿ ಇರಬೇಕು.
ಏನು ದೇವತೆಗಳೇ ನಾವು ಎಲ್ಲ ಆಶ್ರಮದಲ್ಲಿ ಇರಲಿಕ್ಕೆ? ದೇವತೆಗಳಾದರೆ ಎಲ್ಲ ಆಶ್ರಮದಲ್ಲಿ ಇರ್ತಾರೆ ಏಕಕಾಲಕ್ಕೆ. ಬಹಳ ರೂಪಗಳಿದೆ, ಆದ್ದರಿಂದ ಸನ್ಯಾಸಿಯಾಗಿಯೂ ಇರ್ತಾರೆ. ನೋಡಿ, ನಮಗೆಲ್ಲರಿಗೂ ಕಾಮದ ಕಿಚ್ಚಿಡುವ ಕಾಮ, ಅವನು ಗೃಹಸ್ಥನಾಗಿ ಕಾಮನಾಗಿ ಇದ್ದಾನೆ. ದೇವರ ಮಗ ಮನ್ಮಥ ಅಂತ ಕರೀತಾರೆ. ಬ್ರಹ್ಮದೇವರ ಮಗನಾಗಿ ಬ್ರಹ್ಮಚರ್ಯದಲ್ಲಿದ್ದಾನೆ. ರುದ್ರದೇವರ ಮಗನಾಗಿ ಅವನು ಸನ್ಯಾಸಿಯಾಗಿರೋದು ಸನತ್ ಕುಮಾರ. ರುದ್ರದೇವರ ಮಗನಾಗಿ ಬ್ರಹ್ಮಚಾರಿಯಾಗಿ ಇದ್ದಾನೆ. ಅಲ್ಲಲ್ಲ, ಬೇರೆ ಬೇರೆ ರೂಪಗಳು ಬೇರೆ ಬೇರೆ, ಒಂದೇ ದೇಹ ಅಲ್ಲ. ನಿಮಗೂ ಆ ತರಹ ಶರೀರವನ್ನು ಧರಿಸುವ ಶಕ್ತಿ ಇದ್ರೆ ಏಕಕಾಲಕ್ಕೆ ಗೃಹಸ್ಥಾಶ್ರಮದಲ್ಲಿಯೂ ಸನ್ಯಾಸಾಶ್ರಮದಲ್ಲಿಯೂ ಇರಬಹುದು. ಉಂಟಾ? ಇಲ್ಲ. ಅದರಿಂದಾಗಿ ಮನುಷ್ಯರಾದವರು ಜೀವನ ಇಡೀ ಒಂದೇ ಆಶ್ರಮದಲ್ಲಿ ಇರಬೇಕು. ಯಾವ ಆಶ್ರಮ ಸ್ವೀಕರಿಸ್ತಾನೋ ಆ ಆಶ್ರಮದಲ್ಲಿ. ಆವಿಮೋಕ್ಷಾತ್ ಶರೀರಸ್ಯ ಪ್ರಜಾ ಸರ್ಗೇಣ ದಾರೈಶ್ಚ ಬ್ರಹ್ಮಚರ್ಯೇಣ ವಾ ಪುನಃ ವನೇ ಗುರು ಸಕಾಚೇವ ಯತಿಧರ್ಮೇಣ ವಾ ಪುನಃ. ಪ್ರಜಾತರ್ಗೇಣ ಮಕ್ಕಳನ್ನು ಉಂಟು ಮಾಡುವ ಹೆಂಡತಿಯರನ್ನು ಕಟ್ಟಿಕೊಂಡು, ಇನ್ನು ಬ್ರಹ್ಮಚರ್ಯದಿಂದ ಇಲ್ಲವೇ ಕಾಡಿನಲ್ಲಿ ಯತಿಧರ್ಮದಿಂದ ಇರಬಹುದು. ಗೃಹಸ್ಥಶ್ಚೈವ ಸರ್ವೇಚಾಂ ಚತುರ್ಣಾಂ ಮೂಲ ಮುಚ್ಯತೆ ತತ್ರ ಪಕ್ವ ಕಷಾಯೋ ಹಿ ದಾಂತ ಸರ್ವತ್ರ ಸಿದ್ಧ್ಯತಿ. ಗೃಹಸ್ಥ ಅನ್ನೋದು ಎಲ್ಲರಿಗೂ ಮೂಲ. ಏಕೆಂದರೆ ಸನ್ಯಾಸಿಗಳು ಕೂಡ ಯಾವುದೋ ಒಬ್ಬ ಹೆಣ್ಣಿನ ದೇಹದಲ್ಲಿಯೇ ಮುಡಿ ಬರಬೇಕು ಅಲ್ವೇ? ಅದರಿಂದ ಗೃಹಸ್ಥ ಎಲ್ಲ ಆಶ್ರಮಗಳ ಮೂಲ. ತತ್ರ ಪಕ್ವ ಕಷಾಯ. ಕಷಾಯ ಅಂತಂದರೆ ಮನಸ್ಸಿನ ಸಂಕಟಗಳು, ಮನಸ್ಸಿನ ಅಪಕ್ವತೆಗಳು. ಅದನ್ನು ಪಕ್ವ ಕಷಾಯ, ಅವನ ಎಳಸುತನ ಹಸಿಬಿಸಿತನಗಳನ್ನು ಎಲ್ಲ ತಹಬಂದಿಗೆ ತಂದುಕೊಂಡು ಇಂದ್ರಿಯ ನಿಗ್ರಹವನ್ನು ಪಡೆದು ಸಿದ್ಧಿಯನ್ನು ಪಡೆಯಬಹುದು. ಪ್ರಜಾವಾನ್ ಶ್ರೋತ್ರಿಯೋ ಯಜ್ವಾ ಮುಕ್ತೋ ದಿವ್ಯೈಸ್ತ್ರಿಭೀರುಣೈ ಅಥಾನ್ಯಮಾಶ್ರಮಂ ಪಶ್ಚಾತ್ ಪೂತೋ ಗಚ್ಚತಿ ಕರ್ಮಭಿಃ. ಪ್ರಜಾವಾನ್ ಮಕ್ಕಳನ್ನು ಪಡೆದು ಶಾಸ್ತ್ರಶ್ರವಣ ಮಾಡುತ್ತಾ ಯಾಗ ಮಾಡ್ತಾ ದಿವ್ಯೈ ಋಣೈ ದೇವಲು ಅಲೌಕಿಕವಾದ ಸಾಲಗಳು, ದೇವಋಣ, ಋಷಿಋಣ, ಪಿತೃಋಣ. ನಾವೇನು ಕೇಳ್ಕೊಂಡು ಬಂದಿರೋದೇ ಸಾಲ ತೀರಿಸದೆ ಹುಟ್ಟಬೇಕು ಅಂತ. ಸಾಲವಿಲ್ಲದೆ ಹುಟ್ಟಲಿಕ್ಕೆ ದೇವ್ರಿಗೆ ಮಾತ್ರ ಸಾಧ್ಯ. ಉಳಿದವರೆಲ್ಲರೂ ಸಾಲ ಇಟ್ಕೊಂಡೇ ಹುಟ್ಟೋದು. ಯಾಕೆಂದರೆ ತಂದೆ ತಾಯಿಗಳು ದೇಹ ಕೊಟ್ಟಿರ್ತಾರೆ, ಅವರಿಗೆ ಸಲ್ಲಿಸುವ ಗೌರವ ಪಿತೃಋಣ. ನಮಗೆ ಈ ಮನಸ್ಸು ಯಾವುದೋ ಒಂದು ವಿಚಾರದಿಂದ ಪ್ರಚಯವನ್ನು ಪಡಿಬೇಕು. ಅದ್ಯಾವುದು ಅಂತಂದರೆ ವೇದದಿಂದ ನಮಗೆ ಕ್ಲಾರಿಟಿ ಬರಬೇಕು. ಜಗದಾಚೆಯ ಬಗೆಗೆ ತಿಳ್ಕೊಳ್ಬೇಕು, ಜಗದೊಳಗಿನ ಬಗೆಗೆ ತಿಳ್ಕೊಳ್ಬೇಕು, ನಮ್ಮ ಬಗೆಗೆ ನಾವು ತಿಳ್ಕೊಳ್ಬೇಕು, ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕೆಲ್ಲ ವೇದ ಪುರಾಣಗಳು ಬೇಕು. ಅದನ್ನು ಕೊಟ್ಟವರು ಯಾರು? ಋಷಿಗಳು. ಅವರ ಋಣವನ್ನು ತೀರಿಸಬೇಕು. ಹೇಗೆ? ಅದನ್ನು ಬೇರೊಬ್ಬರಿಗೆ ಚಿಂತನೆ ಮಾಡುವ ಮೂಲಕ, ಅವರನ್ನು ಪೂಜಿಸುವ ಮೂಲಕ, ಹೀಗೆ. ಅದರಿಂದಾಗಿ ಋಷಿಋಣ ಅಂತ ಕರೀತಾರೆ. ದೇವಋಣ ಈ ದೇಹವನ್ನು ಕೊಟ್ಟಿದ್ದಾರೆ, ದೇಹದಲ್ಲಿ ನಿಯಾಮಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ದಿವ್ಯೈ ಅಲೌಕಿಕವಾದ ಋಣಗಳು. ನಾವು ಹುಟ್ಟುವಾಗಲೇನೆ ನಮ್ಮನ್ನು ಅಟ್ಟಿಸಿಕೊಂಡು ಬಂದವುಗಳು. ಲೋಕದ ಋಣ ಅಲ್ಲ. ಲೋಕದ ಋಣ ಆಮೇಲೆ ನಾವು ಮಾಡೋದು. ನನಗೆ ಒಂದು ಸ್ವಲ್ಪ ಹಣದ ಅಭಾವ ಇದೆ, ದಯವಿಟ್ಟು ಕೊಡು, ಆಮೇಲೆ ನಾನು ಅದನ್ನು ತೀರಿಸ್ತೇನೆ ಅನ್ನೋದೇನಿದೆ, ಇದು ಲೋಕದ ಋಣ.
ಇದು ಹುಟ್ಟುತ್ತಾನೆ ಈ ದಿವ್ಯ ಋಣ ಬಂದ್ಬಿಟ್ರತ್ತೆ. ಹೀಗೆ ಈ 3 ಋಣಗಳಿಂದ ಮುಕ್ತನಾಗಿ ಆಮೇಲೆ ಸನ್ಯಾಸಿ ಆಗೋದೋ ವಾನಪ್ರಸ್ಥನಾಗೋದೋ ಮಾಡ್ತಾನೆ, ಗೃಹಸ್ಥನೇ. ಸೊ ಗೃಹಸ್ಥ ಸನ್ಯಾಸವೂ ವಿಹಿತವೇ, ವಾನಪ್ರಸ್ಥ ಸನ್ಯಾಸವೂ ವಿಹಿತವೇ, ಬ್ರಹ್ಮಚರ್ಯದಿಂದ ಸನ್ಯಾಸವೂ ವಿಹಿತವೇ. 3 ಆಶ್ರಮದಿಂದ ಸನ್ಯಾಸದ ಕಡೆಗೆ ಸಾಗಬಹುದು. ಆದರೆ ಬಹಳ ಮೇಲಿಂದ ಮೇಲೆ ಅದೇ ಪೀಳಿಗೆಯಲ್ಲಿ ಸನ್ಯಾಸಾಶ್ರಮ ತಗೊಳ್ತಾ ಇದ್ರೆ ಶ್ರಾದ್ದ ಮಾಡಲಿಕ್ಕಂತೂ ಕಷ್ಟ ಆಗತ್ತೆ. ಬಹಳ ಕಷ್ಟ. ನನ್ನ ಅಪ್ಪ ಸನ್ಯಾಸಿ, ನನ್ನ ಮಗ ಸನ್ಯಾಸಿ, ಅವ್ರ ತಾತ ಸನ್ಯಾಸಿ ಅಂತ ಆದರೆ ಶ್ರಾದ್ದ ಮಾಡೋದು ಬಹಳ ಕಷ್ಟ ಇದೆ. ಶಾಸ್ತ್ರದಲ್ಲಿ ಅದಕ್ಕೆ ಉತ್ತರ ಪಕ್ಕ ಸಿಗೋದಿಲ್ಲ. ಅದರಿಂದಾಗಿ ಪೀಳಿಗೆ ಸನ್ಯಾಸ ತೆಗೆದುಕೊಳ್ಳೋದು ಒಂದು ಸ್ವಲ್ಪ ಪ್ರಾಬ್ಲಮ್ಮೇ. ಅಥಾನ್ಯಮಾಶ್ರಮಂ ಪಶ್ಚಾತ್, ನಾನು ಹೇಳ್ತಾ ಇರೋದು ಶಾಸ್ತ್ರದ ಪ್ರಕಾರ. ಧರ್ಮಶಾಸ್ತ್ರದಲ್ಲಿ ಈಗ ನಾವು ಇವರೆಲ್ಲ ಅನುಸರಿಸೋದು ನಿರ್ಣಯ ಸಿಂಧು. ನಿರ್ಣಯ ಸಿಂಧುವಿನಲ್ಲಿ ಕುಟೀಚಕನಿಗೆ ಇದೊಂದು ಇರಲಿ, ಬಹಳ ಸಮಸ್ಯೆಗಳುಂಟು. ಅಂದರೆ ಪೀಳಿಗೆಯಲ್ಲಿ ಆಗಾಗ ಸನ್ಯಾಸ ತಗೊಳ್ತಾ ಇದ್ರೆ ಶ್ರಾದ್ದದ ಕ್ರಿಯೆ ಸರಾಗವಾಗಿ ಸಾಗೋಲ್ಲ, ಒದ್ದಾಟ ಆಗ್ಬಿಡುತ್ತೆ. 3 ಪೀಳಿಗೆಯನ್ನು ಮಾತ್ರ ನಾವು ಆರಾಧನೆ ಮಾಡಲಿಕ್ಕೆ, ವಸು ರುದ್ರ ಆದಿತ್ಯರ ಮಾಧ್ಯಮದಲ್ಲಿ. ಇದು ಒಂದು ಪೀಳಿಗೆ, ಅದರ ಒಂದು ಪೀಳಿಗೆ ಬಿಟ್ಟು ಇನ್ನೊಂದು ಪೀಳಿಗೆ ಹಂಗೆ ಸನ್ಯಾಸ ತಗೊಂಡ್ಬಿಟ್ರೆ ಶ್ರಾದ್ದ ಮಾಡೋದೆಲ್ಲ ಕಷ್ಟ ಇದೆ. ಅದನ್ನೆಲ್ಲ ಅದು ಹೇಗೆ ಅವರು ಮಾಡ್ತಾರೋ ದೇವರಿಗೆ ಗೊತ್ತು. ಯತ್ ಪೃಥಿವ್ಯಾಂ ಪುಣ್ಯತಮಂ, ಅದರಿಂದಾಗಿ ಅಥಾನ್ಯಮಾಶ್ರಮಂ ಪಶ್ಚಾತ್, ಬೇರೆ ಆಶ್ರಮವನ್ನು, ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ್ರೆ ಕೆಲವೊಂದೇ ನಿರ್ಬಂಧಗಳಿರೋದು. ನಾಡಿನ ಹಣ್ಣು, ನಾಡಿನ ಕಾಯಿ, ನಾಡಿನ ಧಾನ್ಯ ಮೊದಲಾದವುಗಳನ್ನು ಮುಟ್ಟುವ ಹಾಗೆ ಇಲ್ಲ. ಮತ್ತೆ ಮಕ್ಕಳನ್ನು ಪಡೆಯುವ ಹಾಗೆ ಇಲ್ಲ. ಹೆಂಡತಿಯ ಜೊತೆಗಿದ್ರು ಹಾಗೆ ಆಗೋಗಿರುತ್ತೆ, ವಯಸ್ಸಾಗೋಗಿರುತ್ತೆ ಎಲ್ಲ ಮುಗಿಸಿ ಹೋಗುವಾಗ. ಮಗ ಕೈಗೆ ಬಂದ ಮೇಲೆ ಹೋಗೋದು ಇರಲಿ. ಇದೆಲ್ಲ ಬಹಳ ಸೂಕ್ಷ್ಮಗಳು. ಅದರಿಂದ ಅಥಾನ್ಯಮಾಶ್ರಮಂ ಪಶ್ಚಾತ್ ಪೂತೋ ಗಚ್ಚತಿ ಕರ್ಮಭಿ, ಬೇರೆ ಆಶ್ರಮವನ್ನು ಪಡೆಯಬಹುದು, ಹೆಚ್ಚು ವಾನಪ್ರಸ್ಥಾಶ್ರಮವನ್ನು. ಆಮೇಲೆ ಬೇಕಾದರೆ ಸನ್ಯಾಸಾಶ್ರಮವನ್ನು ಪಡೆಯಬಹುದು. ಯತ್ ಪೃಥಿವ್ಯಾಂ ಪುಣ್ಯತಮಂ ವಿದ್ಯಾಸ್ಥಾನಂ ತದಾವತೇತ್ ಯತೇತ ತಸ್ಮಿನ್ ಪ್ರಾಮಾಣ್ಯಂ ಗಂತುಂ ಯಶಸ್ಸಿ ಚೋತ್ತಮೇ. ಭೂಮಿಯಲ್ಲಿ ಅತ್ಯಂತ ಪುಣ್ಯತಮವಾದದ್ದು ವಿದ್ಯಾಸ್ಥಾನ. ಜ್ಞಾನಕ್ಕಿಂತ ಪವಿತ್ರವಾದದ್ದು ಒಂದುಂಟೆ, ಜ್ಞಾನಕ್ಕಿಂತ ಪವಿತ್ರವಾದದ್ದು ಒಂದಿಲ್ವೇ ಇಲ್ಲ. ನಾವದನ್ನು ಹೇಳಲಿಕ್ಕೆ ಹೋದರೆ ನಮ್ಮ ಮೇಲೆ ಮುಗಿ ಬೀಳ್ತಾರೆ. ಓ, ಹಾಗಾದರೆ ನೀನೊಬ್ಬನೇ ಬುದ್ಧಿವಂತನಾ, ಹಿಂದಿನವ್ರು ಯಾರು ಬುದ್ಧಿವಂತರೇ ಅಲ್ವಾ ಒಂದು ಶುರು ಮಾಡಿಬಿಡ್ತಾರೆ. ಎಲ್ಲ ಶಾಸ್ತ್ರದಲ್ಲೇ ಹೇಳಿರೋ ಹಾಗೆ ಮಾಡಲಿಕ್ಕಾಗಲ್ಲಪ್ಪ, ಸಂಪ್ರದಾಯನೂ ಪ್ರಮಾಣ. ಹಾಗಾದರೆ ನಮ್ಮ ಸ್ವಾಮಿಗಳೆಲ್ಲ ದಡ್ರಾ,
ನಮ್ಮ ಹಿಂದಿನವರು ನಿಮ್ಮ ತಾತ ನಿಮ್ಮ ಮುತ್ತಾತ ಎಲ್ಲ ದಡ್ರಾ, ನೀನೊಬ್ಬನೇ ಬುದ್ಧಿವಂತ ಅಂತ ಶುರು ಮಾಡಿಬಿಡ್ತಾರೆ. ವಾಸ್ತವವಾಗಿ ಶಾಸ್ತ್ರದ ಕಾಳಜಿ, ಶಾಸ್ತ್ರದ ಒತ್ತು ಇರೋದು ವಿದ್ಯೆಗೆ. ಯಾಕೆಂದರೆ ಕರ್ಮಗಳಿಂದ ಸಾಧಿಸುವಂಥದ್ದು ವಿದ್ಯೆಯನ್ನೇ. ಯತ್ಪೃಥಿವ್ಯಾಂ ಪುಣ್ಯತಮಂ ವಿದ್ಯಾಸ್ಥಾನಂ ತದಾವಸೇತ್. ಇಡೀ ಭೂಮಿಯಲ್ಲಿ ಅತ್ಯಂತ ಪುಣ್ಯತಮವಾದದ್ದು ವಿದ್ಯಾಸ್ಥಾನ. ಆ ವಿದ್ಯಾಸ್ಥಾನವನ್ನು ಪಡೆಯಬೇಕು. ಯಥೇತ ತಸ್ಮಿನ್ ಪ್ರಾಮಾಣ್ಯಂ ಗಂತುಂ ಯಶಸ್ವಿಚೋತ್ತಮೇ. ಅಲ್ಲಿ ಅದನ್ನು ಪಡೆಯಲಿಕ್ಕಾಗಿಯೇ ಪ್ರಯತ್ನ ಇರೋದು ಅದನ್ನು ಪಡಿಲಿಕ್ಕಾಗಿ. ತಪಸಾ ವಾ ಸುಮಹತಾ ವಿದ್ಯಾನಾಂ ಪಾರಣೇನ ವಾ ಯುಜ್ಯಯಾ ವಾ ಪ್ರದಾನೈರ್ವಾ ವಿಪ್ರಾಣಾಂ ವರ್ಧತೆ ಯಶಃ. ಪರಲೋಕವ್ಯಾಪಿಯಾದ ಬ್ರಾಹ್ಮಣರ ಸಂಪತ್ತು ಬೆಳೆಯೋದು ತಪಸ್ಸಿನಿಂದ, ವಿದ್ಯೆಯಿಂದ, ಯಾಗದಿಂದ, ದಾನದಿಂದ. ಈ ನಾಲ್ಕರಿಂದ ಬ್ರಾಹ್ಮಣರ ಪರಲೋಕ ಸಾಧನೆ ಆಗುವಂಥದ್ದು. ತಪಸಾ ವಾ ಸುಮಹತಾ. ತಪಸ್ಸು ಅಂದ್ರೆ ಆಲೋಚನೆ. ವಿದ್ಯಾನಾಂ ಪಾರಣೇನ ವಾ ಶಾಸ್ತ್ರಶ್ರವಣ. ಯುಜ್ಯಯ ಹೋಮ, ಹೋಮ ಮಾಡಿಸೋದು. ಅದು ವೈದಿಕವಾದ ಹೋಮ. ಈಗ ಅದು ತಾಂತ್ರಿಕ ಮಿಶ್ರಣಿತವಾದ ಹೋಮ ಆಗಿದೆ. ತಂತ್ರಶಾಸ್ತ್ರದ ಅನೇಕ ಮಿಶ್ರಣಗಳು ಇಲ್ಲಿ ಆಗಿವೆ. ಸಾಮಾನ್ಯ ಕಾಮ್ಯ ಹೋಮವನ್ನೇ ನಾವು ಮಾಡೋದು. ನಾವೀಗ ಮಾಡುವಂತಹ ಹೋಮ ಏನಿದೆ, ರಾಹು ಬೃಹಸ್ಪತಿ ಸಂಧಿ ಶಾಂತಿ, ಧನ್ವಂತರಿ ಮೊದಲಾದ ಹೋಮಗಳೆಲ್ಲ ಕಾಮ್ಯ. ಹೀಗಾಗಿ ತಂತ್ರಶಾಸ್ತ್ರದ ಜೊತೆಗೂಡಿ ಅದು 2-3 ಗಂಟೆ ಹಿಡಿಯುತ್ತೆ. ಅದಕ್ಕಾಗಿ ಎಲ್ಲರಿಗೂ ತಲೆಬಿಸಿ, ಏನ್ರಿ ಅದು ದಿವಸ 3-4 ಗಂಟೆ ಅಗ್ನಿ ಮುಂದೆ ಕೂತಿರ್ಬೇಕಾದ್ರೆ. ನಿತ್ಯಾಗ್ನಿಹೋತ್ರ ಮಾಡಿದ್ರೆ ಅಷ್ಟೊತ್ತೇನು ಕೂಡೋ ಹಾಗೇನಿರಲ್ಲ. ನಿತ್ಯಾಗ್ನಿಹೋತ್ರ ಮಾಡೋದಾದ್ರೆ ಅಷ್ಟೊತ್ತೇನು ಕೂಡೋದಿರಲ್ಲ, ಸ್ವಲ್ಪ ಹೊತ್ತು ಕೂಡೋದಿರುತ್ತೆ. ಯಾವದಸ್ಯ ಭವತ್ಯಸ್ಮಿನ್. ಅದರಿಂದಾಗಿ ಇಜ್ಜಯ. ಆಮೇಲೆ ದರ್ಶಪೂರ್ಣ ಮಾಸೇಷ್ಟಿ ಅಂತ. ದರ್ಶೇಷ್ಟಿ, ಪೂರ್ಣಮಾಸೇಷ್ಟಿ. ದರ್ಶ ಅಂದರೆ ಅಮಾವಾಸ್ಯೆಯಲ್ಲಿ ಮಾಡುವಂಥದ್ದು, ಇನ್ನು ಹುಣ್ಣಿಮೆಯಲ್ಲಿ ಮಾಡುವಂಥದ್ದು, ಇಲ್ಲಿ ಮಾಡುವಂತಹ ಒಂದು ಯಾಗ. ಹೀಗೆಲ್ಲ ಬೇರೆ ಬೇರೆ ತರಹದ ಅಗ್ನಿಹೋತ್ರ ಇದೆ. ಅದರಿಂದಾಗಿ ಈ ತರಹದ ಚಾತುರ್ಮಾಸ್ಯ ಯಾಗ ಅಂತ ಒಂದಿದೆ, ಚಾತುರ್ಮಾಸ್ಯೇಷ್ಟಿ ಅಂತ. ಅವುಗಳೆಲ್ಲ ಇಜ್ಯ. ಈಗ ಇರುವಂತಹ ತಂತ್ರಶಾಸ್ತ್ರದಿಂದ ಕೂಡಿದ ಪುಣ್ಯಾಹವಾಚನ ಇರಲೇಬೇಕು ಇತ್ಯಾದಿಗಳಿಂದ ಕೂಡಿದ ಯಾಗ ಅಲ್ಲ ಅದು. ಅಂದಾಗ ಈಗಿನ ಯಾಗ ಈಗ ನಾವು ಮಾಡುವ ಯಾವುದೋ ಒಂದು ಕಾಲದಲ್ಲಿ ಮಾಡುವಂತಹ ಯಾಗಕ್ಕೂ ಅದಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾವದಸ್ಯ ಭವತ್ಯಸ್ಮಿನ್ ಕೀರ್ತಿರ್ಲೋಕೆ ಯಶಸ್ಕರಿ ತಾವತ್ ಪುಣ್ಯಕೃತಾನ್ ಲೋಕಾನ್ ಅನಂತಾನ್ ಪುರುಷೋಷ್ಣುತೆ. ಎಲ್ಲಿಯ ತನಕ ಲೋಕದಲ್ಲಿ ಕೀರ್ತಿ ಇರುತ್ತೋ ಅಲ್ಲಿಯ ತನಕ ಪುಣ್ಯ ಲೋಕವನ್ನು ಅನುಭವಿಸ್ತಾನೆ. ಅಂದರೆ ಇದರ ಅರ್ಥ ಪುಣ್ಯ ಮಾಡಿ ಅಂತ. ಪುಣ್ಯ ಮಾಡಿ ಅನ್ನೋದರ ತಾತ್ಪರ್ಯ ವಿಶೇಷತಃ ಗೃಹಸ್ಥರಿಗೆ, ಇಷ್ಟಾಪೂರ್ತಗಳನ್ನು ನಡೆಸುವವರಿಗೆ. ಇಷ್ಟ ಅಂತಂದರೆ ಹೋಮ ಯಾಗ, ಆಪೂರ್ತ ಅಂದರೆ ಗೊತ್ತಿದೆಯಲ್ಲ, ಕೆರೆ ಕಟ್ಟೆ ಕಟ್ಟಿಸೋದು, ಬಾವಿ ತೋಡಿಸೋದು, ಮರಗಳನ್ನು ನಡೆಸೋದು, ಇವುಗಳೆಲ್ಲ ಮಾಡೋದು. ಇದನ್ನೇ ಮಾಡೋದಾದರೆ ಬಹಳ ಕಾಲ ಕೀರ್ತಿ ಇರುವಾಗ ಬಹಳ ಜನರಿಗೆ ಉಪಯೋಗ ಆಗೋ ಹಾಗೆ ಮಾಡಬೇಕು. ಅಧ್ಯಾಪಯೇದಧೀತ ಯಾಜಯೇತ ಯಜೇತವಾ ನವೃಥಾ ಪ್ರತಿಗೃಹೀಯಾತ್ ನ ಚ ದದ್ಯಾತ್ ಕಥಂಚನ.
ಅಧ್ಯಾಪಯೇತ್ ಅಧೀಯೀತ, ಬೇರೊಬ್ಬರಿಗೆ ಶಾಸ್ತ್ರದ ಅರ್ಥವನ್ನು ಹೇಳಬೇಕು, ಸ್ವಯಂ ತಾನು ಅಧ್ಯಯನ ಮಾಡಬೇಕು. ಯಾಜಯೇತ, ಬೇರೆಯವರಿಗೆ ಹೋಮ ಮಾಡಿಸ್ಬೇಕು, ಇಲ್ಲವೇ ತಾನು ಹೋಮ ಮಾಡಬೇಕು. ನವೃಥ ಪ್ರತಿಗೃಹೀಯಾತ್, ವ್ಯರ್ಥವಾಗಿ ದಾನ ಸ್ವೀಕಾರ ಮಾಡಬಾರದು. ನಚ ದದ್ಯಾತ್ ಕಥಂಚನ, ವ್ಯರ್ಥವಾಗಿ ಕೊಡಲೂಬಾರದು. ಯಾರ್ಯಾರಿಗೆ ಏನೇನು ಯೋಗ್ಯವೋ ಅದನ್ನು ಕೊಡಬೇಕು. ವ್ಯರ್ಥವಾಗಿ ಕೊಡೋದನ್ನೆಲ್ಲ ಮಾಡಬಾರದು. ಯಾಜ್ಯತ ಶಿಷ್ಯತೋ ವಾಪಿ ಕನ್ಯಯಾವಾಧನಂತಹ ಯಜ್ಜಾಗತ್ಯಜ್ಯತೆ ದದ್ಯಾತ್ ನೈಕೋಷ್ಣೀಯಾತ್ ಕಥಂಚನ. ಯಾಜ್ಯತಃ, ಯಾಗ ಮಾಡಿ ಪಡೆಯಬಹುದು, ಶಿಷ್ಯನಿಂದ ಪಡೆಯಬಹುದು ಹಣವನ್ನು, ಕನ್ಯೆಯ ಹೆಣ್ಣಿನಿಂದ ಪಡೆಯಬಹುದು. ಅಂದರೆ ಮದುವೆ ಆದಾಗ ಅವರ ಮನೆಯವರು ಇವನ ಅಧ್ಯಯನಾದಿಗಳಿಗೆ ಅನುಕೂಲ ಆಗುವ ಹಾಗೆ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಬಹುದು. ಯಜ್ಜಾಗಚ್ಚೇತ್ ಯಜೇ ದದ್ಯಾತ್, ಒಂದು ವೇಳೆ ಆ ತರಹದ ಹಣ ಬಂತು ಅಂದರೆ ಯಾಗ ಮಾಡಬೇಕು, ಕೊಡಬೇಕು. ವರದಕ್ಷಿಣೆ ಅನ್ನೋದು ಸ್ವಂತ ಸುಖೋಪಭೋಗಕ್ಕೆ ಅಂತ ಹೇಳಲೇ ಇಲ್ಲ. 50ರ 60ರ 70ರ ದಶಕದಲ್ಲಿ 80ರ ದಶಕದ ತನಕ ಸ್ವಾಮಿಗಳು, ಅಂದರೆ ಪೇಜಾವರ ಸ್ವಾಮಿಗಳು ಊರಿನಲ್ಲಿ ಸೇರಿಸಿ ಯಾರು ಸನ್ಯಾಸ ಇದು ವರದಕ್ಷಿಣೆ ತಗೊಳ್ಬೇಡಿ ಅಂತ ಹೇಳ್ತಾ ಇದ್ರಂತೆ. ನನ್ನ ಮುಂದೆ ನೀವು ಗೀತೆಯನ್ನು ಮುಟ್ಟಿ ಪ್ರಮಾಣ ಮಾಡಬೇಕು, ವರದಕ್ಷಿಣೆ ತಗೊಳ್ಳದೆ ನೀವೆಲ್ಲ ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ರಂತೆ. ಆಮೇಲೆ ಆ ಕಾಲ ಬದಲಾಯಿತು. ಅವಾಗ ತಗೋತಾ ಇದ್ರು, ಈಗ ಅದಿಲ್ಲ. ಯಜ್ಜಾಗಚ್ಚೇತ್ ಯಜೇ ದದ್ಯಾತ್, ಒಂದೊಮ್ಮೆ ಕನ್ಯೆಯ ಹಣ ಬಂತು ಅಂದರೆ ಯಾಗ ಮಾಡಬೇಕು, ಕೊಡಬೇಕು. ಒಟ್ಟಾರೆ ನೈಕೋಷ್ಣೀಯಾತ್ ಕಥಂಚನ, ಒಬ್ಬನೇ ಉಣ್ಣಬಾರದು. ಹಣವನ್ನು, ಸಿಹಿಯನ್ನು, ಊಟವನ್ನು ಒಬ್ಬನೇ ಗೂಬೆ ಥರ ಮಾಡಬಾರದು. ಎಲ್ಲರಿಗೂ ಕೊಟ್ಟು, ನಿಮ್ಮ ಮನೆಯಲ್ಲಿ ಸೊಗಸಾದ ಉಣಿಸು ಇದ್ದರೆ ಎಲ್ಲರಿಗೂ ಹಂಚಿ ತಿನ್ನಬೇಕು. ಏನಪ್ಪ ಇಷ್ಟೊಂದು ಚಿಕ್ಕದು ಹೇಳ್ತಾ ಇದ್ದಾರೆ ಅಂತ ಅನ್ಸತ್ತೆ. ಆ ಭಾವನೆ ನಮ್ಮಲ್ಲಿ ಮೂಡಬೇಕು ಅಷ್ಟೆ. ಗೃಹಮಾವಸತೋ ಹ್ಯಸ್ಯ ನಾಣ್ಯತೀರ್ಥಮುದಾಹೃತಂ ದೇವರಿತಿ ಪಿತೃಗುರುವರ್ಥಂ ವೃದ್ಧಾತರ ಬುಭುಕ್ಷತಾಂ ಅರ್ಹತಾಮಭಿತೃಪ್ತಾನಾಂ ಯಥಾಶಕ್ತಿ ಬುಭೂಚತಾಂ ದ್ರವ್ಯಾಣಾಮತಿಶಕ್ತ್ಯಾಪಿ ದೇಯಮೇಷಾಂ ಕೃತೆ ತದಾಂ. ಮನೆಯಲ್ಲಿ ವಾಸ ಮಾಡುವವನಿಗೆ ಬೇರೆ ತೀರ್ಥವೇ ಇಲ್ಲ, ಮನೆಯೇ ತೀರ್ಥ. ಗೃಹಸ್ಥಾಶ್ರಮದಲ್ಲಿ ದೇವತೆಗಳಿಗಾಗಿ, ಋಷಿಗಳಿಗಾಗಿ, ಗುರುಗಳಿಗಾಗಿ ಪೂಜೆಯನ್ನು ಮಾಡಿ, ವೃದ್ಧರು, ಆತುರ ಅಂತಂದರೆ ರೋಗಿಷ್ಠರು, ಹಸಿದವರಿಗೆ, ಇವರಿಗೆ ಉಂಡು ಉಳಿದದ್ದನ್ನು ತಿಂದರೆ, ಇವರಿಗೆ ಉಣ್ಣಿಸಿ ಉಳಿದದ್ದನ್ನು ತಿಂದರೆ ಅದೇ ತೀರ್ಥ, ಬೇರೆಲ್ಲೋ ದೂರ ಹೋಗಲೇಬೇಕಾಗಿಲ್ಲ ಅಂತಾರೆ. ನೋಡಿ ಎಷ್ಟು ಮಾನವೀಯವಾಗಿದೆ. ಇವರೆಲ್ಲ ಅಯ್ಯೋ ಹ್ಯುಮ್ಯಾನಿಟೇರಿಯನ್ ಕಾನ್ಸೆಪ್ಟು, ಇದು ಇನ್ಹ್ಯೂಮನ್ನು ಅಂತೆಲ್ಲ ಹೇಳ್ತಾ ಇರ್ತಾರೆ. ಪ್ರಾಚೀನ ಭಾರತದಲ್ಲಿ ಎಂತಹ ಒಂದು ಮಾನವೀಯ ನೆಲೆ ಇದೆ. ನೀವು ಯಾಕೋ ತೀರ್ಥಕ್ಕೆ ಹೋಗ್ತೀರ? ನೀವು ತೀರ್ಥಕ್ಕೆ ಹೋದರೆ ಗೃಹಸ್ಥಾಶ್ರಮಗಳು ತೀರ್ಥಕ್ಕೆ ಇವಾಗ ಬಿಡಿ, ಈಗ ಹೋಗಿ ಬರಬಹುದು. ಆವಾಗ ತೀರ್ಥಯಾತ್ರೆಗೆ ಅಂತ ಹೊರಟು ಹೋದರೆ ಒಬ್ಬ ಮಗನೋ ತಮ್ಮನನ್ನೋ ಇಟ್ಟು ನೀನು ಎಲ್ಲ ಕರ್ತವ್ಯವನ್ನು ಮಾಡು ಅಂತ ಹೇಳಿ ತೀರ್ಥಯಾತ್ರೆ ಮಾಡಬೇಕಾಗ್ತಾ ಇತ್ತು ಆವಾಗ. ಯಾಕೆ ಅಂದರೆ ಇಲ್ಲಿ ಉಳಿದ ಕ್ರಿಯೆಗಳಿಗೆಲ್ಲ ತೊಂದರೆ ಆಗಬಾರದು. ನಾನಿಲ್ಲದಾಗ ಒಬ್ಬ ಬ್ರಾಹ್ಮಣ ಊರಿಗೆ ಬಂದು ಹಸಿದುಕೊಂಡು ಹೋದರೆ ನಾವು ಅಲ್ಲಿರಬೇಕು.
ಹೀಗಿರ್ತಿತ್ತು ಆ ಕಾಲ. ಅವರು ಬ್ರಿಟಿಷರು ಬಂದೇನು ನಮಗೆ ದಯೆ ಕಲಿಸೋದು, ಮಾನವೀಯತೆ ಕಲಿಸೋದು. ಅವರಷ್ಟು ಇನ್ಹ್ಯೂಮನ್ ಬಿಹೇವಿಯರ್ಸ್ ಯಾರ್ದೂ ಇಲ್ಲ. ಆದ್ರೆ ಅವರು ಆ ವೇಷ ತೊಟ್ಕೊಂಡು ಬಂದರು. ನೋಡಿ, ಪೂಜೆ ಮಾಡುವಾಗ ನಿಮ್ಮಪ್ಪ ಮುಟ್ಟಿಸಿಕೊಳ್ಳೋಲ್ಲ ನಿಮ್ಮನ್ನ, ಇಂಥ ಇನ್ಹ್ಯೂಮನ್ನು. ಹೌದು ಹೌದು ಅಂದ್ರು ಇವರು. ಅದೆಲ್ಲ ಇನ್ಹ್ಯೂಮನ್ನೇ. ಕಡೆಗೆ ಅವರು ಮಾಡೋದು ಅದನ್ನೇ. ಕನ್ವರ್ಟ್ ಆದವ್ರನ್ನೇನು ಚೆನ್ನಾಗಿ ನಡೆಸ್ಕೋತಾರ ಅವರು. ಯಾಕೆ ಹೇಳಿದ್ದು ಇದನ್ನ ಅಂದ್ರೆ ನೋಡಿ, ಅರ್ಹತಾಂ ಅಭಿತೃಪ್ತಾನಾಂ ಯಥಾಶಕ್ತಿ ಬುಭೂಚತಾಂ ದ್ರವ್ಯಾಣಾಂ ಅತಿಶಕ್ತ್ಯಾಪಿ ದೇಯಮೇಷಾಂ ಕೃತೆ ತದಾ. ಯಾರು ಅರ್ಹರಾಗಿರ್ತಾರೆ, ಹತ್ತಿರ ಬಂದಿರ್ತಾರೆ, ಅವರಿಗೆ ನಿಮ್ಮದನ್ನು ತ್ಯಾಗ ಮಾಡಿದ್ರೂ ಪರವಾಗಿಲ್ಲ, ಕೊಡಿ ಅಂತ ಹೇಳ್ತಾರೆ. ಅರ್ಹತಾಂ ಅನುರೂಪಾಣಾಂ ನಾದೇಯಂ ಹಸ್ತಿ ಕಿಂಚನ. ಅರ್ಹರಾದವರಿಗೆ ಕೊಡಬಾರದ್ದು ಯಾವುದೂ ಇಲ್ಲ, ಎಲ್ಲವನ್ನೂ ಕೂಡ ಕೊಡಬಹುದು. ಅಂದರೆ ಇಲ್ಲಿ ಹೇಳ್ತಾ ಇರೋದು ಸರ್ವಸ್ವ ದಾನ ಮಾಡಿ ಅಂತ ಅಲ್ಲ, ನಿಮಗೆ ತೊಂದರೆಯಾಗುವಂತೆ ದಾನ ಮಾಡಿ ಅಂತನೂ ಅಲ್ಲ. ದಾನ ಅನ್ನೋದು ಬೇಕು ಅಂತಷ್ಟೆ, ಅದರ ಮಿತಿ ತಿಳ್ಕೊಳ್ಬೇಕು. ನಮ್ಮ ಸರ್ವಸ್ವ ಹಾನಿಯಾಗುವ ಹಾಗೆ ತ್ಯಾಗ ಮಾಡಬಾರದು. ಅದು ಒಂದು ಕಡೆ ಆ ಎಚ್ಚರ ಇರಲೇಬೇಕು. ಇದರ ಮಧ್ಯದಲ್ಲಿ ಒಂದು ಪ್ರಶ್ನೆ, ಒಬ್ಬನೇ ಮಗ ಇದ್ರೆ ಅವನು ಸನ್ಯಾಸಾಶ್ರಮ ತಗೊಳ್ಬಾರದು ಅಂತ ಹೇಳ್ತಾರೆ. ಹೌದು, ಒಬ್ಬನೇ ಮಗ ಇದ್ರೆ ಸನ್ಯಾಸಾಶ್ರಮ ತಗೊಳ್ಬಾರದು. ಆ ಮಗ ಸನ್ಯಾಸಾಶ್ರಮ ತಗೊಳ್ಬಾರದು, ಅಪ್ಪ ತಗೊಂಡ್ರೆ ಪರವಾಗಿಲ್ವೇನೋ, ಮಗ ಅಂತೂ ತಗೊಳ್ಬಾರದು. ಯಾಕೆಂದ್ರೆ ಎಂತ ಮಾಡೋದು, ಪೀಳಿಗೆ ನಿಂತೋಗತ್ತೆ ಒಂದು. ಎರಡನೆಯದ್ದು, ಮುದುಕರಾದಾಗ ನೋಡ್ಕೊಳ್ಳೋರು ಯಾರು? ಏನೇನೋ ತೊಂದರೆಗಳು ಉಂಟು ಅದರಲ್ಲಿ. ಬಹಳ ಮಕ್ಕಳನ್ನು ಪಡೀರಿ ಅನ್ನೋದಷ್ಟೇ ತಾತ್ಪರ್ಯ, ಇನ್ನೇನಿಲ್ಲ. ಉಚ್ಚೈಶ್ರವ ಸಮಪ್ಯಶ್ವಂ ಕಾಶ್ಯಪಾಯ ಮಹಾತ್ಮನೆ ದತ್ವಾ ಜಗಾಮ ಬ್ರಹ್ಮಾದೌ ಲೋಕಾನ್ ದೇವೈರಭಿಷ್ಟುತಾನ್. ಉಚ್ಚೈಶ್ರವಸ್ಸು ಅನ್ನುವ ದೇವಲೋಕದ ಕುದುರೆಯನ್ನ ಕಾಶ್ಯಪರಿಗೆ ಬ್ರಹ್ಮದೇವರು ಕೊಟ್ಟು ತೋರಿಸಿದರು. ನಿಮಗೆ ಕೊಡಬೇಕು ಅಂತ ಅನ್ನಿಸಿದ ಏನನ್ನು ಕೂಡ ಕೊಡಬಹುದು ಅನ್ನೋದಕ್ಕೆ ಅವರು ತೋರಿಸಿದ ಒಂದು ನಿದರ್ಶನ. ಅನುನೀಯ ತಥಾ ಕಾವ್ಯ ಸತ್ಯಸಂಧೋ ಮಹಾವ್ರತಃ ಸ್ವೈಪ್ರಾಣೈರ್ಬ್ರಾಹ್ಮಣ ಪ್ರಾಣಾನ್ ಪರಿತ್ರಾತಾ ದಿವಂಗತಃ. ಶುಕ್ರಾಚಾರ್ಯರು ಬಹಳ ಹಿಂದೆ, ಇದೆಲ್ಲ ಯಾವ ಯುಗದಲ್ಲಿ ನಡೆದಿತ್ತು ಅಂತ ಗೊತ್ತಿಲ್ಲ ನಮಗೆ. ಬ್ರಹ್ಮದೇವರು ಯಾವಾಗ ಕೊಟ್ಟರು ಕಾಶ್ಯಪನಿಗೆ ಏನೂ ಗೊತ್ತಿಲ್ಲ. ಈ ಪರ್ವತಕ್ಕೆ ರೆಕ್ಕೆ ಇದ್ದರ ಕಥೆ ಇದ್ದ ಹಾಗೆ. ಎಷ್ಟು ಹಳೇದು ಅಂದ್ರೆ ಅಷ್ಟು ಹಳೇದಿವೆಲ್ಲ. ನಿದರ್ಶನವನ್ನು ತಿಳ್ಕೊಳ್ಬೇಕಷ್ಟೆ. ಶುಕ್ರಾಚಾರ್ಯರು ಏನು ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿದ್ರು. ಆ ಬ್ರಾಹ್ಮಣ ಬಂದು ನಿನ್ನ ಪ್ರಾಣ ಕೊಡು, ನನ್ನ ಪ್ರಾಣ ಉಳಿಬೇಕು ಅಂತ ಅರ್ಪಣೆ ಮಾಡಿಬಿಟ್ರು. ರಂತಿದೇವಶ್ಚ ಸಾಂಕೃತ್ಯೋ ವಸಿಷ್ಠಾಯ ಮಹಾತ್ಮನೆ ಅಪಪ್ರದಾಯ ಶೀತೋಷ್ಣ ನಾಕಪೃಷ್ಠೇ ವಿರಾಜತೆ. ರಂತಿದೇವ ಎಲ್ಲವನ್ನ ದಾನ ಮಾಡಿ ಕಡೆಗೆ ಅವತ್ತು ನೀರು ಸಿಕ್ಕಿತ್ತು. ಇನ್ನೇನು ನೀರು ಕುಡಿಬೇಕು ಅಂತ ಹೋದಾಗ ಯಾರೋ ಒಬ್ಬ ಬಂದ ನೀರು ಕೊಡಿಯಿಂದ. ಆ ನೀರನ್ನು ಕೂಡ ಕೊಟ್ಬಿಟ್ರು. ಅದರಿಂದಾಗಿ ಒಳ್ಳೆಯ ಲೋಕಪ್ರಾಪ್ತಿ ಆಯಿತು. ಅತ್ರ ಯೇ ಇಂದ್ರದಮನಃ ತರಹತೆ ವಿವಿಧಂ ಧನಂ ದತ್ವಾ ಧೀಮಾನ್ಯಯೌ ಲೋಕಾನ್ ಅನಂತಾನ್ ಸಮಹೀಪತಿ. ಇಂದ್ರದಮನ ಅನ್ನುವ ಒಬ್ಬ ಕ್ಷತ್ರಿಯ ಅತ್ರಿಗೆ
ತನ್ನ ಸರ್ವಸ್ವವನ್ನೂ ಕೊಟ್ಟು ಅನಂತ ಲೋಕವನ್ನು ಹೊಂದಿದ. ಶಿಬಿಹಿ ಔಷೀನರೋಂಗಾನಿ ಸುತಂಚ ಪ್ರಿಯಮೌರತಂ ಬ್ರಾಹ್ಮಣಾರ್ಥಮುಪಾಕೃತ್ಯ ನಾಕಪೃಷ್ಠಮಿತೋ ಗತಃ. ಅತ್ರಿ ಔಷೀನರ ಶಿಬಿ, ಉಶೀನರ ದೇಶದ ಶಿಬಿ ಅಂತನ್ನುವವ, ಅವನು ತನ್ನ ಅಂಗಾಂಗವನ್ನು ಕೊಟ್ಟ. ಆಮೇಲೆ ಔರಸಂ ಸುತಂ, ತನ್ನ ಮಗನನ್ನೇ ಕೊಟ್ಟ ಯಾವುದೋ ಒಬ್ಬ ಬ್ರಾಹ್ಮಣನಿಗೆ. ಅದರಿಂದಾಗಿ ನಾಕಪೃಷ್ಠ ಮಿತೋಗತಃ, ಇಲ್ಲಿಂದ ಅವನು ನಾಕಪೃಷ್ಠಂ ಗತಃ, ಸ್ವರ್ಗಲೋಕಕ್ಕೆ ಹೋದ. ಪ್ರತರ್ದನ ಕಾಶಿಪತಿ ಪ್ರದಾಯ ನಯನೇ ಸ್ವಕೆ ಬ್ರಾಹ್ಮಣಾಯಾತುಲಾಂ ಕೀರ್ತಿಂ ಇಹ ಚ ಮುತ್ರ ಚಾಶ್ನುತೆ. ಆಮೇಲೆ ಇನ್ನೊಬ್ಬ ಇದ್ದಾನೆ ಪ್ರತರ್ದನ ಕಾಶಿಪತಿ. ಅವನು ಅತುಲಾಯ ಬ್ರಾಹ್ಮಣಾಯ ನಯನೇ ದತ್ವ, ಎಲ್ಲ ಏನು ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದ್ದ. ಏನು ಬೇಕಾದ್ರೂ ಕೊಡ್ತೀನಿ ಅಂತಂದಾಗ ಕಣ್ಣು ಕೊಡು ಅಂದ. ಕಣ್ಣು ಕೊಟ್ಬಿಟ್ಟ ಇವನು ಪ್ರತರ್ದನ. ಆಮೇಲೆ ಇಲ್ಲಿಯೂ ಅಲ್ಲಿಯೂ ಸುಖವಾಗಿಯೇ ಇದ್ದ. ದಿವ್ಯಂ ಮೃಷ್ಟಂ ಛಲಾಕಂತು ಸೌವರ್ಣಂ ಪರಮರ್ಧಿಮತ್ ಛತ್ರಂ ದೇವ ಪ್ರಿಯೋ ದತ್ವ ಸರಾಷ್ಟ್ರೋ ಅಭ್ಯಾಗಮದ್ದಿವಂ. ಆಮೇಲೆ ದೇವಪ್ರಿಯ ಅಂತನ್ನುವ ಒಂದು ಬಂಗಾರದ ಶಲಾಕೆ ಮತ್ತು ಛತ್ರವನ್ನು ಕೊಟ್ಟು ಒಳ್ಳೆಯ ಲೋಕವನ್ನು ಹೊಂದಿದ. ಅದೇ ರೀತಿ ಉಪದೇಶ ಮಾಡಿ ಒಳ್ಳೆಯ ಲೋಕಗಳನ್ನು ಹೊಂದಿದವರು ಇದ್ದಾರೆ. ಅಂಬರೀಚೋ ಗವಾಂ ದತ್ವ ಬ್ರಾಹ್ಮಣೇಭ್ಯ ಪ್ರತಾಪವಾನ್ ಅರ್ಬುದಾನಿ ದಶೈಕಂಚ ಸರಾಷ್ಟ್ರೋಭ್ಯಗಮದ್ದಿವಂ. ಅಂಬರೀಷ 10 ಗೋವುಗಳನ್ನು ಕೊಟ್ಟು, ಸಾವಿರಾರು ಗೋವುಗಳನ್ನು ಕೊಟ್ಟು ಒಳ್ಳೆ ಲೋಕಕ್ಕೆ ಹೋದ. ಸಾವಿತ್ರಿ ಕುಂಡಲೇ ದಿವ್ಯೇ ಶರೀರಂ ಜನಮೇಜಯ ಬ್ರಾಹ್ಮಣಾರ್ಥೇ ಪರಿತ್ಯಜ್ಯ ಜಗ್ಮತುಃ ಲೋಕಮುತ್ತಮಂ. ಸಾವಿತ್ರಿ ಎನ್ನುವವಳು ದಿವ್ಯವಾದ ಕಿವಿಯೋಲೆಯನ್ನು ಕೊಟ್ಲು. ಜನಮೇಜಯ ಅನ್ನುವ ಬೇರೆ ಯಾರೋ ರಾಜ, ಇವನಲ್ಲ, ಬೇರೆ ಯಾರೋ ರಾಜ ತನ್ನ ಶರೀರವನ್ನೇ ಕೊಟ್ಟು ಒಳ್ಳೆಯ ಲೋಕವನ್ನು ಹೊಂದಿದ. ಸರ್ವರತ್ನಂ ವೃಷಾದರ್ವಿಹಿ ಯುವನಾಶ್ವೋವರ ಸ್ತ್ರೀಯ ರಮ್ಯಂ ಆವಸಥಂ ಚೈವ ದತ್ವಾಮುಂ ಲೋಕಮಾಸ್ಥಿತಃ. ವೃಷಾದರ್ವಿ ತನ್ನೆಲ್ಲ ರತ್ನವನ್ನು ಇತ್ತ. ಯುವನಾಶ್ವ ಹೆಣ್ಣು ಮಕ್ಕಳನ್ನು ಕೊಟ್ಟ. ಹಾಗೆ ರಮ್ಯಂ ಆವಸಥಂ ಚೈವ ಒಳ್ಳೆ ಮನೆಯನ್ನು ಕೊಟ್ಟು ಒಳ್ಳೆ ಲೋಕವನ್ನು ಹೊಂದಿದ. ಈ ರೀತಿ ಇನ್ನೂ ಲಿಸ್ಟಿದೆ, ಯಾರ್ಯಾರು ಏನೇನು ಕೊಟ್ಟರು ಅಂತ. ಅದನ್ನೆಲ್ಲ ಕೊಟ್ಟು ಅವರು ಒಳ್ಳೆ ಲೋಕವನ್ನು ಹೊಂದಿದರು. ಅದರಿಂದಾಗಿ ತಪಸ್ಸಿನಿಂದ, ಅಧ್ಯಯನದಿಂದ, ದಾನದಿಂದ, ಯಜ್ಞದಿಂದ ಸ್ವರ್ಗವನ್ನು ಪಡೆಯಬಹುದು. ಅದು ಜ್ಞಾನದಲ್ಲಿಯೇ ಪರ್ಯವಸಾನವನ್ನು ಹೊಂದಬೇಕು. ಈ ರೀತಿ ಆ ಲಿಸ್ಟನ್ನೆಲ್ಲ ಯಾಕೆ ನೋಡಬೇಕು ಅಂದರೆ ಅಂತಹ ಮಹಾತ್ಮರ ಸ್ಮರಣೆ ಅದಾಗಬೇಕು. ನಾಳೆ ರಾಮಾಯಣ ಇದೆ, ನಾಳೆ ವಸ್ತುತಃ ಪ್ರತಿಪತ್, ಆದರೆ ಬಹಳ ದಿವಸ ಬಿಟ್ಟಿದೆ. ಆದ್ದರಿಂದ ನಾಳೆ ರಾಮಾಯಣ ಇದೆ. ಬೆಳಗ್ಗೆ ಕುಮುದಮ್ಮನವರ ಮನೆಯಲ್ಲಿ ವಿಷ್ಣು ಪುರಾಣವೂ ಇದೆ. ವಿಷ್ಣು ತತ್ವ ನಿರ್ಣಯ ಅಂತೂ ಇದ್ದೇ ಇದೆ. ಸಟೀಕಮಪ್ಯನಧ್ಯಾಯೇ ಗೀತಾ ಪ್ರಕರಣಾಧಿಕಂ ಅಂತ. ಅನಧ್ಯಾಯದಲ್ಲಿ ಗೀತೆ ಪ್ರಕರಣ ಗ್ರಂಥಗಳು ಅದನ್ನೆಲ್ಲ ನೋಡಬೇಕು ಅಂತಿದೆ. ಅದರಿಂದಾಗಿ ನಾಳೆ ಮಾಡುವ. ಕೃಷ್ಣಾರ್ಪಣಮಸ್ತು.